ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ಗೂ ಸುಮಂಗೂ ಧೈರ್ಯ ಹೇಳ್ತಿದ್ದೋಳೆ ನೀನು. ನಾವು ಯಾವ ತಪ್ಪು ಮಾಡಿಲ್ಲ ಅಂದ್ಮ್ಯಾಕೆ ಆ ನಂಜುಂಡೇಶ್ವರ ಸ್ವಾಮಿನೇ ಎದುರು ನಿಂತರು ಯಾವುದೇ ದಿಗಿಲ್ಲ ಅಂದ್ಮ್ಯಾಕೆ ತಲೆ ಎತ್ತಿ ನಿಲ್ಬೇಕು ಅಂತ ಹೇಳ್ಕೊಟ್ಟವಳೆ ನೀನು. ಈಗ ನೋಡಿದ್ರೆ ನೀನೇ ತಲೆ ತಗ್ಸ್ಕೊಂಡಿದ್ಯಲ್ಲವೇ. ಅವ ಬ್ಯಾಸರ ಮಾಡ್ಕೊಂಡವಳೆ ಅಂತನಾ? ನೀನು ತೆಪ್ಪು ಮಾಡಿಲ್ಲ ಅಂತ ಅವಂಗೆ ಗೊತ್ತಿಲ್ಲದೆ ಇರ್ತೈತ ಹೇಳು. ಆದರೂ ನನ್ನಿಂದ ತುಂಬಾ ನೋವು ಅನುಭವಿಸ್ತಾ ಇದ್ದಾಳೆ ಅಕ್ಕ. ಆ ಪಂದ್ಯದಾಗೆ ನಿನ್ಗಿಂತ ನಾನೇ ಮುಂದೆ ಕಣವಿ. ಅವಂಗೆ ನೋವು ಕೊಡೋದ್ರಾಗೂ ನನಗಿಂತ ನೀನೇ ಚಿಕ್ಕವಳು. ಸ್ನೇಹ, ಗಂಡನ ಮನೆಯಾಗಿರೋ ಮಂದಿ ಹೆಣ್ಮಕ್ಳು ಪರವಾಗಿಲ್ಲ ಅಂದರೆ ಅದು ಯೋಟ್ ನೋವಾಯ್ತದೆ ಅಂತ ನನಗೂ ಗೊತ್ತು ಕಣವಿ. ಈ ಕಡೆ ತವ್ರ ಮನೆಗೂ ಹೇಳೋಕ್ಕಾಗ್ದೆ, ಈ ಕಡೆ ಗಂಡನ ಮನೆಯವ್ರಿಗೂ ಹೇಳೋಕ್ಕಾಗ್ದೆ ಒದ್ದಾಡ್ತಿರೋ ಹೆಣ್ಮಕ್ಳು ಸಂಖ್ಯೆ ಆಟಿಟ್ಟಿಲ್ಲ. ಸ್ನೇಹ, ಕುಗ್ಗಿದ್ರೆ ಜೀವನ ನರ್ಕ ಆಗೋಯ್ತದೆ ಕಣವಿ. ತವ್ರ ಮನೆನಾಗೆ ಹೆಣ್ಮಕ್ಳು ಏಟ್ ಆತ್ಮಗೌರವದಿಂದ ಇರ್ತಾರೋ ಸಾಯಗಂಟ ಹಂಗೆ ಇರಬೇಕು. ಹಾಗಂತ ಪ್ರತಿ ಹೆಣ್ಮಕ್ಳು ಕುಲದೇವ್ರ ಮ್ಯಾಕೆ ಶಪಥ ಮಾಡಿ ನಿಲ್ಬೇಕು. ಇನ್ನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ ಗೊತ್ತಾ? ಯಾಕೆ? ಎಲ್ಲರೂ ಎಲ್ಲ ಎಸೆದಾಗೂ ತೆಪ್ಪು ಮಾಡೋಕ್ಕೆ ಸಮಯ ಮತ್ತು ಅವಕಾಶ ಸಿಗಕ್ಕಿಲ್ಲ. ಭಕ್ತರು ಮಾಡಿರೋ ತೆಪ್ಪನ್ನ ನೋಡಿ ಬುದ್ಧಿ ಕಲಿಯೋರೆ ಬುದ್ಧಿವಂತರು. ಸ್ನೇಹ, ಇನ್ಮ್ಯಾಕೆ ನೀನು ಯಾರ ಮುಂದೆನೂ ತಲೆ ತೆಗ್ಸೋ ಅವಶ್ಯಕತೆ ಇಲ್ಲ ಕಣವಿ. ಸನಾ, ಅತ್ತೆ ನಮಸ್ಕಾರ. ಸಂದಾಕಿದ್ಯನವ? ಹ್ಞೂ, ಸಂದಾಕಿವ್ನಿ. ತಂಗಿಗೆ ಬುದ್ಧಿ ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ಯೋ? ಅತ್ತೆ, ನನಗಿಂತ ನನ್ನ ತಂಗಿನೇ ಬುದ್ಧಿನಾಗೆ ಸ್ಯಾನೆ ಚುರುಕು. ಆದರೆ ಕೆಲವೊಂದ್ಕಿಂತ ದುಡುಕ್ಬಿಡ್ತಾಳೆ ಆಟೆ. ಅವಳಿಗೆ ನ್ಯಾಯನ ಕಾಯ್ಸೋಕೆ ಇಷ್ಟ ಇಲ್ಲ. ತೆಪ್ಪು ಮಾಡಿದವ್ರಿಗೆ, ಅನ್ಯಾಯ ಮಾಡಿದವ್ರಿಗೆ ಶಿಕ್ಷೆ ಕೊಡೋದು ಅಷ್ಟೇ ಅವಳು ಚಿಂತೆ ಆಗಿರ್ತೈತೆ. ಈಗ ಅವಳಿಗೆ ಅರ್ಥ ಆಗಿರ್ತೈತೆ. ಸ್ನೇಹ, ತೆಪ್ಪು ಯಾರು ಮಾಡಿದ್ರು ಅನ್ನೋದನ್ನ ನಿಮ್ಮ ಅತ್ತೆಗೆ ಸಾಬೀತುಪಡಿಸವಿ, ಅವ್ರಿಗೂ ಅದು ಗೊತ್ತಾಗ್ಲಿ. ಅದನ್ನೇ ಏಳು ಹೋಗುಮ ಅಂತ ಬಂದೆ. ಸ್ನೇಹ, ನಿಮ್ಮ ಅತ್ತೆ ನಿನ್ನ ಅರ್ಥ ಮಾಡ್ಕೋತಾರೆ ಕಣವಿ. ಮೊದಲು ನೀನು ನಿನ್ನ ಗಂಡನ ತವ ಮಾತಾಡು. ಗಂಡಂದಿರು ಪರಿಹಾರ ಮಾಡಬೇಕು ಅಂತ ಏನೂ ಇಲ್ಲ. ಅವ್ರು ಅರ್ಥ ಮಾಡ್ಕೊಂಡ್ರೆ ಸಾಕು, ಅರ್ಧಕ್ಕರ್ಧ ಪರಿಹಾರ ಆದಂಗೆ ಲೆಕ್ಕ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.